ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡೋದಿಲ್ಲ. ಅವರ ಹೆಸರು ಇಲ್ಲದ ಪ್ರಕರಣದಲ್ಲಿ ಅವರ ಹೆಸರನ್ನು ತಂದು ಹಾಕ್ತಾ ಇದ್ದಾರೆ. ಅಲ್ಲದೆ ಈ ಒಂದು ಹೆಸರನ್ನು ತಂದಾಕಿ ರಾಜೀನಾಮೆ ನೀಡಿ ಎಂದು BJPಯವರು ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಚಿವ ಖರ್ಗೆ ಅವರ ಪಾತ್ರವಿಲ್ಲ. ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರೇ ಮೊದಲು ಹೇಳಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವಾನಂದ ಹುನಗುಂಟಿ ಅವರು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಸಹಿಸಲಾಗದೆ ಬಿಜೆಪಿ ಸುಳ್ಳು ಹೇಳುತ್ತಿದೆ. ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವರ ಯಾವುದೇ ಪಾತ್ರವಿಲ್ಲ. ಇದರ ಬಗ್ಗೆ ತನಿಖೆ ಆಗುತ್ತದೆ. ಅಲ್ಲದೆ ಪ್ರಕರಣ ದಾಖಲಿಸುವ ಸಂದರ್ಭದಲ್ಲಿ ಪೊಲೀಸರು ಹಿಂದೇಟು ಹಾಕಿದ್ದು ಯಾಕೆ ಎಂಬುದು ಅವರಿಗೆ ಗೊತ್ತಿರುತ್ತೆ. ಈ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇಲ್ಲವೇ ಇಲ್ಲ ಎಂದು ಹೇಳಿದರು. ಅದರೊಳಗೆ ಪ್ರಿಯಾಂಕ್ ಸಾಹೇಬ್ರಿಗೆ ಯಾವುದೇ ರೀತಿ ಸಂಬಂಧ ಇರಲಾರ್ದಂಥ ವಿಷಯ ಅದು. ಸೊ ಯಾರೊಬ್ಬ ಕಾರ್ಯಕರ್ತರಿಗೆ, ನಾನು ಒಬ್ಬ ಕಾರ್ಯಕರ್ತಿದ್ದೀನಿ, ಹಲವಾರು ಕಾರ್ಯಕರ್ತರು ಇರ್ತಾರೆ. ಅಂಥವ್ರು ಮಿನಿಸ್ಟ್ರುಗಳ ಬಗ್ಗೆ ನಾನು ಅವ್ರ ಕಾರ್ಯಕರ್ತಿದ್ದೀನಿ, ಅವ್ರು ನಮ್ಮ ಸಾಹೇಬರು ಅವ್ರು ನಮ್ಮ ಕೆಲಸ ಮಾಡಿಕೊಡ್ತಾರೆ, ಸಹಜ ಎಲ್ಲ ಕಾರ್ಯಕರ್ತರು ಹೇಳುವಂಥ ಮಾತದು. ಸೊ ಆ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಮಾತು ಇದನ್ನು ಖಂಡಿಸ್ತೀವಿ. ಬರೋ ಸಚಿನ್ ಅವರು ಆತ್ಮಹತ್ಯೆ ನಾವು ಅದು ಒಂದು ಭಾಳ ಆಘಾತಕಾರಿ ವಿಷಯ, ಅದಕ್ಕೆ ನಾವು ಕೂಡ ಒಪ್ಪಂಗಿಲ್ಲ, ಅಂತ ಆಗಬಾರ್ದಾಗಿತ್ತು. ಆದರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ಯಾವುದೇ ರೀತಿ ಇದರೊಳಗೆ ಪಾತ್ರ ಇಲ್ಲ. ಸಾಹೇಬ್ರೆ ಕೂಡ ಇವ್ರಿಗಿಂತ ಮೊದಲೇ ಅವರೇ ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಸರ್ ಇದು ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕು, ತನಿಖೆಯಾಗಿ ಅವ್ರಿಗೆ ಯಾರು ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆದಂಥವ್ರಿಗೆ ಅವ್ರಿಗೇನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ತಾವು ಜಲ್ದಿ ಕೂಡಲೇ ಸ್ಪಂದಿಸಬೇಕು ಅಂತೇಳಿ ಹೋಮ್ ಮಿನಿಸ್ಟ್ರಿ ಫಸ್ಟ್ ಪ್ರತಿಕ್ರಿಯೆ ಕೊಟ್ಟವರೇ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅವರು ಕೊಟ್ಟದ ಮೇಲೂ ಕೂಡ BJPದವರು ಇನ್ನು ಕೊಟ್ಟಿರಲಿಲ್ಲ ಉಸ್ತುವಾರಿ ಮಂತ್ರಿಗಳು ಅಂದ್ರೆ ಒಂದು ಮಾತಿತ್ತು. ಫಸ್ಟ್ ಕೊಟ್ಟಿದ್ದೆ BJP ಅವ್ರಿಗಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬೆಳಗಾವಿಯಲ್ಲೇ ಹೋಮ್ ಮಿನಿಸ್ಟರ್ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಶಾಸಕರಿಗೆ ಮತ್ತು ಸ್ವಾಮೀಜಿಗೆ ಕೊಲೆ ಮಾಡೋಕ್ಕೆ ಒಬ್ಬರು ಸುಪಾರಿ ಕೊಟ್ಟಿದ್ದಾರಂತ ಇವರು ಕೈವಾಡದಿಂದ ಅವರಿಗೆ ಸುಪಾರಿ ಕೊಟ್ಟಿದ್ದಾರಂತ ಸರ್. ಆ ವಿಷಯದ ಬಗ್ಗೆ ಈಗ ಏನು ಬರ್ದಾನೋ ಆ ಡೆತ್ ನೋಟ್ ಒಳಗೆ ಅದ, ಅದು ಕೂಡ ನಾವು ಬರೀಬೇಕು ಯಾವ ವಿಚಾರಗಳು ಮಾಡಿದ ಅದು ನಮಗೆ ಅದು ಗೊತ್ತಿಲ್ಲ. ಅದು ನಮ್ಮ ವಿಷಯ ಇಷ್ಟೇ, ಪ್ರಿಯಾಂಕ್ ಸಾಹೇಬ್ರಿಗೆ ಇದರೊಳಗೆ ಯಾವುದೇ ರೀತಿ ಅವ್ರದ್ದು ಕೈವಾಡಿಲ್ಲ, ಅವ್ರು ಇಂಥದ್ರನ್ನೇ ಹೋಗಿಲ್ಲ, ಅವ್ರ ಮನೆತನ ದೊಡ್ಡ ಹೆಸರಿದೆ. ಸೊ ಇಂಥ ಸಾವಿರಾರು ಲಕ್ಷಾಂತರ ಅವ್ರ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಇವತ್ತು ಮುಂಜಾನೆ ಬಂದಂಥ ಕಾರ್ಯಕರ್ತರು ಸಂಜೆಗೆ ಏನು ಮಾಡ್ತಾನೆ ಅದು ಗೊತ್ತಿರೋಂಗಿಲ್ಲ. ಸಾಹೇಬ್ರ ಜೊತೆಲಿ ಅವ್ರು ತಮ್ಮ ಈ ಪ್ರಿಯಾಂಕ್ ಸಾಹೇಬ್ರೇನು ಅವ್ರು ನಮ್ಮ ಕಾರ್ಯಕರ್ತರು ಅಲ್ಲ ಅಂತ ಹೇಳಿಲ್ಲ, ಆದರೆ ಅವರು ತಮ್ಮ ನಮ್ಮ ಕಾರ್ಪೊರೇಟರ್ ಇದ್ದಾನೆ, ಅವರು ಮಾಜಿ ಕಾರ್ಪೊರೇಟರ್ ಇದ್ದರು. ಸೊ ಅವರು ಕೂಡ ಹೇಳಿರ್ಬೇಕು. ಅದ್ರ ಆ ವಿಷಯಕ್ಕೆ ಸಾಹೇಬರು ಯಾವುದೇ ರೀತಿ ಅದು ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ. ಇವಾಗ ಅವ್ರ ಪ್ರತಿಕ್ರಿಯೆ ಏನಪ್ಪ ರಾಜು ಕಪ್ನೂರ್ದಪ್ಪ ಅಂತಂದರೆ, ನಾನು 65 ಲಕ್ಷ ಅಕೌಂಟ್ ಥರ ಹಾಕಿದ್ದೀನಿ ಅಂತೇಳಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ ಹೊರತು ಯಾವುದೇ ಇದರೊಳಗೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ವಿಷಯ ಇಷ್ಟೇ, ಕಾಂಗ್ರೆಸ್ ಪಕ್ಷ ಪ್ರಿಯಾಂಕ್ ಖರ್ಗೆ ಹಿಂದಿದೆ, ಯುವ ಕಾಂಗ್ರೆಸ್ ಕೂಡ ಪ್ರಿಯಾಂಕ್ ಸಾಹೇಬ್ರ ಹಿಂದಿದೆ. ಯಾವುದೇ ರೀತಿ ಪ್ರಿಯಾಂಕ್ ಸಾಹೇಬ್ರಿಗೆ ರಾಜೀನಾಮೆ ಕೊಡೋಕ್ಕೆ ನಾವು ಬಿಡೋಂಗಿಲ್ಲ. ಈ BJPದವರು ಏನು ಇನ್ನೂ 100 ತಿಪ್ಪಲ್ ರಾಗ ಹಾಕಿದ್ರೂ ಕೂಡ ನಾವು ಅದಕ್ಕೆ ರಾಜೀನಾಮೆಗೆ ಅವಕಾಶ ನಮ್ಮ ಪಕ್ಷ ಮಾಡಿಕೊಡೋಂಗಿಲ್ಲ. ಎಲ್ಲಿಂದ ಆಗ್ತಾರೆ? ಪ್ರಿಯಾಂಕ್ ಸಾಹೇಬ್ರೆ ಕೂಡ ಅವ್ರಿಗೆ ಬಂಧಿಸಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಯಾರಿದ್ದಾರೆ ಅದಕ್ಕೆ ಪರಿಗಣಿಸಿ ಅಂತ ಮಾಡಿಕ್ಕೆ ಹೋಗಿದ್ದಾರೆ ಸರ್. ಯಾಕೆ ಅರೆಸ್ಟ್ ಮಾಡಿದಿಲ್ಲ? ಪ್ರಿಯಾಂಕ್ ಅವ್ರ ಮನೆಗೆಲ್ಲ ಹೋಗಿದ್ದಾರೆ, ಎಲ್ಲ ಸಿಕ್ಕಿದಾರೋ ಅಥವಾ ಅವ್ರ ಜೊತೆಯಲ್ಲಿದ್ದವ್ರು 3-4 ಜನ ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ. ಸಿಗ್ತಾ ಇದ್ದಾರೆ ಒಬ್ರೊಬ್ರು ತರಕ್ಕೆ. ಇವತ್ತೇ ಬಂದ್ಸೋಕ್ಕಾಗುತ್ತಾ? ವಿಷಯ ಏನದ ಅಂತೇಳಿ ಕ್ಲಿಯರಿಫಿಕೇಶನ್ ಕೂಡ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬ MLAಗೆ ಪ್ರತಿಭಟನೆ ಮಾಡಿ FIR ಮಾಡುವಂಥ ಪರಿಸ್ಥಿತಿ ಬಂದಿದೆ ಗುಲ್ಬರ್ಗದಲ್ಲಿ. ನೋಡಿ ಸರ್, ಇವಾಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಯಾವ ರೀತಿ ಮಾತಾಡಿದ್ರು, ಅವರು ಕ್ಷೇತ್ರಕ್ಕೆ ಆ ಪೊಲೀಸ್ ಸರ್ಕಲಿಗೆ ಬರ್ತಿತ್ತೋ ಇಲ್ಲ ಆ ಕ್ಷೇತ್ರ, ಅವರು ಮತ್ತಿಮೂಡೋರು MLA ಅವರು ಗ್ರಾಮೀಣ ಕ್ಷೇತ್ರ ಬರೋದ್ರಿಂದ ಇವರು ಬಂದು ಕೇಳಿರೋದು ಸ್ಟೇಷನ್ ಬಜಾರಲ್ಲಿ. ಸೊ ಅದಕ್ಕೆ ಇದು ನನಗೆ ಈ ಕ್ಷೇತ್ರ ಬರೋಂಗಿಲ್ಲ ಅಂತೇಳಿ ಅಂದಿರ್ಬೇಕು. ಅದು ವಾದ ಕಾಮನ್ ಆಗಿ ಏನೋ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗೂ ಜನರ ಸಲುವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸರ್. ಇದೇ ಉದಾಹರಣೆ ತೊಗೊಂಡ್ರೆ ಮಣಿಕಂಠ ಅವರು ಗ್ರಾಮೀಣ ಬರುತ್ತೆ, ಚೌಕ್ ಸ್ಟೇಷನ್ ಬರುತ್ತೆ. ಆದರೆ ಇವಾಗ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರು FIR ಮಾಡಿದ ತಕ್ಷಣ ಹುಡುಕಾಡಿ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅವ್ರು BJP ಮತ್ತು ನಿಮ್ಮ ಕಾಂಗ್ರೆಸ್ ಸರ್ ಆ ರೀತಿ ಇಲ್ಲ. ಆ ಸ್ಟೇಷನ್ನಲ್ಲೇ ಕೇಸ್ ಆ ಲೋಕಲ್ ಯಾರಿಗೆ ಸಂಬಂಧಪಟ್ಟಿದ್ದಿತ್ತು ಕೇಸ್ ಅದೇ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಲ್ಲೇ ಕಂಪ್ಲೇಂಟ್ ಆಗಿದ್ದಿತ್ತು ಅದು. ಸೊ ಅವರಾಗಿ ಅರೆಸ್ಟ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಪೊಲೀಸರು ಅಂತಲೇ ಅದು ಯಾವುದೇ ರೀತಿ, ಎಸ್ಪೆಷಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಲ್ಲಿ ಅದು ಸುಳ್ಳು
ಹರಡಿಸ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರ ಬಳಿ ಭಾಳ ಹತಾಶರಾಗಿದ್ದಾರೆ. ಬಿ ಜೆ ಪಿದ ಹಗರಣಗಳು ಸಿಕ್ಕಾಪಟ್ಟಿ ತೆಗೆದಿದ್ದಾರೆ. ಅವರು ಬಿ ಜೆ ಪಿದವರು ಮಾಡಿದಂಥ ಹೊಲಸು ಕೆಲಸಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಹಿಡಿದು 1.5 ವರ್ಷದಲ್ಲಿ ತೊಳೆಯುತ್ತಾ ಇವತ್ತು ಗುಲ್ಬರ್ಗಲ್ಲಿ ಗೋಣೆತ್ತು ನೋಡುವಂಥ ಅಭಿವೃದ್ಧಿ ಪತನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಬಿ ಜೆ ಪಿ ಕಾರ್ಯಕರ್ತರಿಗೆ ಸಹಿಸ್ಕೊಳ್ಳಲಾರದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಪ್ರಿಯಾಂಕ್ ಸಾಹೇಬರು ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅವ್ರು ಸದನದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಜಿಲ್ಲೆಯಲ್ಲಾಗಿರ್ಬೋದು ಹಲವು ವಿಷಯಗಳ ಬಗ್ಗೆ, ಹಗರಣಗಳ ಬಗ್ಗೆ ಎತ್ತಿಡಿದಂಥ ಏಕೈಕ ವ್ಯಕ್ತಿ ಅದು ಪ್ರಿಯಾಂಕ್ ಖರ್ಗೆ ಅವರು. ಅವರಿಗೆ ಟಾರ್ಗೆಟ್ ಮಾಡಿ ಇವರು ಅವರಿಗೇನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಆಲಾರದಂಥ ವಿಷಯ ಇದೆ. ಅದು ಕಲಬುರಗಿಯಲ್ಲಿ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ಒಂದು ಆರೋಪ. ಇದು ಸುಳ್ಳಿದೆ ಸರ್. ಬಿ ಜೆ ಪಿಯವ್ರಿಗೆ ಮಾತಾಡೋಕ್ಕೆ ಯಾವುದೇ ರೀತಿ ಇದು ಇಲ್ಲ. ಮತ್ತು ನೀವು ನೋಡಿ, ರಾಜೀವ್ ಕಪ್ನೂರು, ಚಂದು ಪಾಟೀಲ್ದೇನು ಫೋಟೋಸ್ ಇಲ್ವಾ? ಎಷ್ಟೋ ಜನರ ಜೊತೆ ಅವರು ಕೂಡ ಎಲ್ಲ ಒಂದೇ ಪಕ್ಷದಲ್ಲಿ ತಿರುಗಾಡಿದ್ರು. ಸರ್ ಅದು ಅವರಿಗೆ ಕೇಳಬೇಕು. ಅದು ಯಾರು ಬರೆದಿದ್ದಾರೆ ಅವ್ರಿಗೆ ಗೊತ್ತದು. ಆ ವಿಷಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರೋದಂಥ ವಿಷಯ ಇಷ್ಟೇ. ಪ್ರಿಯಾಂಕ್ ಸಾಹೇಬ್ರದ್ದು ಹಸ್ತಕ್ಷೇಪ ಈ ಒಂದು ಏನು ಅನಾಹುತ ಆಗಿದೆ, ಅನಾಹುತದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರ ಯಾವುದೇ ಒಂದು ವಿಷಯದಲ್ಲಿ ಅವರ ಕೈವಾಡ ಇಲ್ಲ. ಸೊ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ವಿಷಯನೇ ಇಲ್ಲ. ಶಿವಾನಂದ ಅವನಿಗೂ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.